ಆಗಿದೆ ಎಲ್ಲರಿಗೂ ಶಿವರಾತ್ರಿ ಹಬ್ಬ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್. ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಹಬ್ಬದ ದಿನ ಬ್ಲಾಗ್ ಮಾಡೋಣ ಅಂತ ಈಗ ಶುರು ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ನೆನ್ನೆನೆ ಮನೆಯೆಲ್ಲ ಕ್ಲೀನ್ ಆಯಿತು. ನಾನು ಕೂಡ ಇವಾಗ ಸ್ನಾನ ಮಾಡ್ಕೊಂಡ್ಬಂದಿದ್ದೀನಿ. ದೇವರ ನೈವೇದ್ಯಕ್ಕೆ ಇವತ್ತು ಕೋಸಂಬರಿ ಹಾಗೆ ತಂಬಿಟ್ಟು ಮಾಡ್ತಾಯಿದ್ದೀನಿ, ಹಾಗೆ ಪಾನಕ ಮಾಡ್ತಾಯಿದ್ದೀನಿ. ತಂಬಿಟ್ಟು ಯಾರೆಲ್ಲ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಕೆಲವೊಂದು ಸೈಡು ತಂಬಿಟ್ಟು ಮಾಡ್ತಾರೆ ಶಿವರಾತ್ರಿ ಹಬ್ಬದಲ್ಲಿ, ಕೆಲವೊಂದು ಸೈಡ್ ಇಲ್ಲ. ಯಾಕಂದರೆ ನಮ್ಮ ತವ್ರ ಮನೆ ಕಡೆ ತಂಬಿಟ್ಟು ಮಾಡಲ್ಲ ಈ ಶಿವರಾತ್ರಿ ಹಬ್ಬದಲ್ಲಿ. ಆ ಕಡೆ ಸೈಡೆಲ್ಲ ಮಂಡಕ್ಕಿ ಒಗ್ಗರಣೆ ಅಂತಲ್ಲ ಅದನ್ನು ಮಾಡ್ತಾರೆ. ಮಂಡಕ್ಕಿ ಒಗ್ಗರಣೆ ಹಾಗೆ ಮಿರ್ಚಿ ಬಜ್ಜಿ ಅಂತಲ್ಲ ಅದನ್ನು ಮಾಡ್ತಾರೆ. ಹಾಗಾಗಿ ಕೇಳಿದೆ ಯಾರೆಲ್ಲ ಶಿವರಾತ್ರಿ ಹಬ್ಬದಲ್ಲಿ ತಂಬಿಟ್ಟು ಮಾಡ್ತೀರಾ ಅಂತ ಯಾರೆಲ್ಲ ಶಿವರಾತ್ರಿ ಹಬ್ಬದಲ್ಲಿ ತಂಬಿಟ್ಟು ಮಾಡ್ತೀರೋ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾಗರ ಪಂಚಮಿಯಲ್ಲಿ ನಮ್ಮ ಕಡೆ ಸೈಡು ತಂಬಿಟ್ಟು ಮಾಡ್ತಾರೆ, ಅದಕ್ಕೋಸ್ಕರ ಕೇಳಿದೆ. ಇವತ್ತು ನಾನು ನೈವೇದ್ಯಕ್ಕೆ ಅಂತ ಕೋಸಂಬರಿ ಮಾಡ್ತಾಯಿದ್ದೀನಿ. ಕೋಸಂಬರಿಗೆ ಈಗ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ತಂಬಿಟ್ಟು ಮಾಡ್ತೀನಿ, ಯಾಕೆಂದರೆ ನನಗೆ ಟೈಮ್ ಇಲ್ಲ ಜಾಸ್ತಿ. ಆಲ್ರೆಡಿ ಟೈಮ್ ಆಗಿದೆ ಪೂಜೆಗೆ. ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಕೂಡ ಹೋಗಬೇಕು. ಹಾಗಾಗಿ ಬೇಗನೆ ಸ್ವಲ್ಪ ದೇವರಿಗೆ ಸ್ವಲ್ಪ ತಂಬಿಟ್ಟು ಮಾಡಿಬಿಟ್ಟು ಮಧ್ಯಾಹ್ನ ಬಂದು ಮತ್ತೆ ನಾನು ತಂಬಿಟ್ಟು ಮಾಡೋದನ್ನು ನಿಮಗೆ ರೆಸಿಪಿ ಕೂಡ ತೋರಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ, ಮೇಕ್ ಶೋರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಕ್ಕ ಆಗುತ್ತೆ. ಒಂದು ಲೈಕ್ ಕೂಡ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಹೋಗೋಣ ಬನ್ನಿ ವಿಡಿಯೋದಲ್ಲಿ. ನಾನಿಲ್ಲಿ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ. ಅಷ್ಟೊತ್ತಿಗೆ ಈ ಬೇಳೆ ನೆನೆಯೋಷ್ಟೊತ್ತಿಗೆ ನಾನು ಕೋಸಂಬರಿ ಬೇಕಾಗಿರೋ ಐಟಮ್ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಹಸಿಮೆಣಸಿಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಒಂದು 3 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಯಾಕಂದರೆ ಕೋಸಂಬರಿಗೆ ನಾನು ಹೆಸರು ಕಾಳನ್ನ ಸ್ವಲ್ಪನೇ ನೆನೆ ಹಾಕಿದ್ದೆ. ಯಾಕಂದರೆ ಮಧ್ಯಾಹ್ನ ಒಂದು ಫಂಕ್ಷನ್ಗೆ ಹೋಗೋದಿತ್ತು. ಹಾಗಾಗಿ ತುಂಬ ಜಾಸ್ತಿ ಮಾಡಿದ್ರೆ ಅಳಿಸೋಗ್ಬಿಡುತ್ತೆ ಸಂಜೆ ಅಷ್ಟೊತ್ತಿಗೆ ಅಂತೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸೌತೆಕಾಯಿ ಕೂಡ ಒಂದು ಅರ್ಧ ಭಾಗದಷ್ಟು ತೊಗೊಂಡಿದ್ದೆ. ಎಲ್ಲ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಬಿಟ್ಟಿದ್ದೀನಿ. ಎಷ್ಟು ಬೇಗ ಆಗ್ತಾಯಿದೆ ಕೆಲಸ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಈ ಥರ ನಿಜ ಜೀವನದಲ್ಲಿ ಆಗಲ್ಲ, ಅದರ ಟೈಮಿಗೆ ಇದಕ್ಕೆ ಅದು ಆಗಲೇಬೇಕು ಅಷ್ಟೇ. ನಾನಿಲ್ಲಿ ಸೌತೆಕಾಯಿ ಕಟ್ ಇಟ್ಕೊಂಡ್ಮೇಲೆ ಇಲ್ಲಿ ಒಂದು ಈರುಳ್ಳಿ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಕೋಸಂಬರಿ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ನಾನಿಲ್ಲಿ ಪೂಜೆ ಕೂಡ ಮಾಡಿ ಮುಗಿಸಿದ್ದೀನಿ. ಇವಾಗ ತಿಂಡಿ ತಿನ್ನಬೇಕು, ತಿಂಡಿ ತಿಂದು ಫಂಕ್ಷನ್ಗೆ ಹೊರಡಬೇಕು. ಪೂಜೆ ಈಗ ತಾನೇ ಪೂಜೆ ಆಯಿತು, ತಿಂಡಿ ಕೂಡ ತಿಂದಾಯಿತು. ನಾನೇನು ಶಿವರಾತ್ರಿ ಹಬ್ಬಕ್ಕೆ ಉಪವಾಸ ಎಲ್ಲ ಇರಲ್ಲ, ಅದಕ್ಕೋಸ್ಕರ ಈಗ ಲೈಟ್ ಆಯಿತು. ಫಂಕ್ಷನ್ಗೆ ರೆಡಿ ಆಗೋಣ. ರೆಡಿ ಆಗಿಬಿಟ್ಟು ಮತ್ತೆ ನಿಮಗೆ ಬಂದು ಮೀಟ್ ಮಾಡ್ತೀನಿ. ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ಯಾರಿ ಉಡಬೇಕು ಅಂತ ಅನ್ನಿಸ್ಲಿಲ್ಲ ಇವತ್ತು. ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. 3 ಪೀಸ್ ಕುರ್ತಾ ಸೆಟ್ಟು, ಮೀಶೋದಲ್ಲಿ ತೊಗೊಂಡಿರುವಂಥ 3 ಪೀಸ್ ಕುರ್ತಾ ಸೆಟ್ ಇದು. ಇದನ್ನು ತೊಗೊಂಡಿದ್ದೀನಿ, ಇದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಇಯರಿಂಗ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಯರಿಂಗು, ಬ್ಯಾಂಗಲ್, ಗೋಲ್ಡ್ ಬ್ಯಾಂಗಲ್ಲು, ಹಾಗೆ ಕಡೆ ಸೈಡ್ ವಾಚ್. ಇಷ್ಟೇ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಈಗ ಟೈಮ್ ಆಯಿತು, ಅಲ್ಲಿಗೆ ಹೋಗೋಣ. ಮತ್ತು ಬಂದು ನಾನು ಆದರೆ ಫಂಕ್ಷನಲ್ಲಿ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ನನಗೆ ಜನ ಇದ್ದರೆ ಸ್ವಲ್ಪ ಮುಜುಗರ ಆಗುತ್ತೆ. ಹಾಗಾಗಿ ಬನ್ನಿ ಹೋಗೋಣ. ಫಂಕ್ಷನ್ಗೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಾನಿಲ್ಲಿ ಇವಾಗ ತಂಬಿಟ್ಟನ್ನ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕೆಜಿಯಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ಒಂದು ಹಿಡಿಯಷ್ಟು ಉಳಿಸ್ಕೊಂಡು ಇಲ್ಲಿ ಶೇಂಗಾ ಬೀಜನ ಫಸ್ಟ್ ಹುರ್ಕೊಳ್ಳೋಣ. ಅಲ್ಲೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ, ಹಾಗಾಗಿ ನಾನು ಶೇರ್ ಮಾಡಿಲ್ಲ ಏನು ವೀಡಿಯೋ ಕೂಡ.
ಇಲ್ಲಿ ಶೇಂಗಾ ಬೀಜನ ಚೆನ್ನಾಗಿ ಈ ಥರ ಹುರ್ಕೊಳ್ಳೋಣ, ಸಿಪ್ಪೆ ಬಿಟ್ಟು ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ. ಇದನ್ನು ಆಗಿದೆ, ಇವಾಗ ಸೈಡಿಗೆ ತಣ್ಣಗಾಕಿ ಎತ್ತಿಟ್ಬಿಡೋಣ. ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಬಿಸಿ ಹಂಚಿನ ಮೇಲೇ, ಬಿಸಿ ಬಾಣಲಿ ಮೇಲೇ ಇವಾಗ 100 ಗ್ರಾಮ್ ಅಷ್ಟು ಎಳ್ಳು ಕೂಡ ಹಾಕ್ಕೊತಾ ಇದ್ದೀನಿ. ಎಳ್ಳು ಕೂಡ ಈ ಬಿಸಿಗೆ ಇದು ಹುರಿದೋಗುತ್ತೆ, ಹಾಗಾಗಿ ಎಳ್ಳು ಕೂಡ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೆ ಬಾಣಲಿಯಲ್ಲಿ ಹುರ್ಕೊತಾ ಇದ್ದೀನಿ. ಇದನ್ನು ಹುರ್ಕೊಳ್ಳೋಣ. ಈ ಥರ ಕೋರ್ಸಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ. ಶೇಂಗಾ ಬೀಜ ಕೋರ್ಸಾಗಿ ರುಬ್ಕೊಂಡು ಈಗ ಪುಟಾಣಿ ಕೂಡ ನುಣ್ಣಗೆ ರುಬ್ಬೋದು. ಇದನ್ನು ನುಣ್ಣಗೆ ರುಬ್ಬಿದ್ದೀನಿ. ಇವಾಗ ಇದನ್ನು ಇದ್ರೊಳಗೆ ಹಾಕ್ಕೊಬೇಕು, ಎಲ್ಲ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಇದಕ್ಕೆ ನಾನು ಒಣ ಕೊಬ್ಬರಿನ ತುರ್ತಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಹಾಗೆ ಎಳ್ಳು ಹುರಿದಿಟ್ಕೊಂಡಿದ್ದಂಥ ಎಳ್ಳು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಇದೆಲ್ಲ ಒಂದು ಸತಿ ಚೆನ್ನಾಗಿ ಕರಿಯೋ ಥರ ಮಿಕ್ಸ್ ಮಾಡೋಣ. ಇದನ್ನು ಈಗ ರುಬ್ಕೊಂಬಂದಿದ್ದೀನಿ. ಇದನ್ನ ಎಲ್ಲ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ನಾನು ತಂಬಿಟ್ಟಿಗೆ ಬೆಲ್ಲದ ಪಾಕನ ರೆಡಿ ಮಾಡ್ಕೊತಿದ್ದೀನಿ. ತುಂಬ ಗಟ್ಟಿ ಪಾಕ ಬರಬೇಕು ಅಂತ ಏನಿಲ್ಲ. ಈ ಬೆಲ್ಲ ಎಲ್ಲ ಕರಗಿ ಒಂದು ಸ್ವಲ್ಪ ಎಳೆ ಪಾಕ ಬಂದರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಪಾಕ ಆಲ್ರೆಡಿ ಎಲ್ಲ ಬೆಲ್ಲ ಎಲ್ಲ ಕರಗಿ ಪಾಕ ಬರ್ತಾ ಇದೆ ಚಿಕ್ಕದಾಗಿ. ಸಾಕು, ಇಷ್ಟ ಆಗಿದ್ರೆ ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ತಗೊಂಬಿಡೋಣ. ಸುತ್ತ ಇದು ಮಾಡ್ಕೊ. ಇಷ್ಟು ಉಳಿಸ್ಕೊಂಡಿರ್ತೀನಿ. ಕಸ ಎಲ್ಲ ಇರುತ್ತಲ್ಲ, ಎಷ್ಟು ಕಸ ಇದೆ ನೋಡಿ ಬೆಲ್ಲದಲ್ಲಿ. ಹಾಗಾಗಿ ಸೋಸ್ಕೊಳ್ಳೇಬೇಕು. ಸೋಸ್ಕೊಳ್ಳೆ ಹಾಗೆಲ್ಲ ಮಾಡ್ಕೋಬಾರ್ದು. ಇವಾಗ ಬಿಸಿ ಇದೆ ಸಂಜೆ, ಒಂದು ನಿಮಿಷ ಇದೆ ನೋಡಿ. ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಪಾಕ ಹಾಕಿದ್ಮೇಲೆ ಬೇಗನೆ ಉಂಡೆ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಹುರ್ಗಡ್ಲೆ ಹಾಕಿರೋದ್ರಿಂದ ನಾನು ಶೇಂಗಾ ಬೀಜನೂ ಹುರ್ಗಡ್ಲೆನೂ ಒಂದೇ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಹಾಗಾಗಿ ಹುರ್ಗಡ್ಲೆ ಹಾಕಿರೋದ್ರಿಂದ ಬೇಗನೆ ಒಂಥರ ಹೀರ್ಕೊಂಡು ಒಂಥರ ಒಣಗ್ದಂಗೆ ಆಗಿಬಿಡುತ್ತೆ, ಗಟ್ಟಿಯಾಗಿಬಿಡುತ್ತೆ ಬೇಗ. ಹಾಗಾಗಿ ಬೇಗ ಉಂಡೆ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗಳು ಫಸ್ಟ್ ನನಗೆ ಕೊಡಮ್ಮ ಅಂತೇಳಿ, ತಂಬಿಟ್ಟು ನನಗೆ ಕೊಡಮ್ಮ ಅಂತಿದ್ದಾಳೆ. ನಾನು ಕ್ಯಾಮ್ರಾ ಮುಂದೆ ಬಾ ಅಂತ ಕರಿತಾ ಇದ್ದೀನಿ, ಅವಳು ಬರೋಕ್ಕೆ ಒಂಥರ ಇದು ಮಾಡ್ತಾಯಿದ್ದಾಳೆ. ಹಾಗಾಗಿ ನಾನು ಅಲ್ಲಿ ಇದ್ದ ತಕ್ಷಣ ಅವಳು ಎತ್ಕೊಂಡು ಹೋಗ್ಬಿಟ್ಲು. ನಾನಿವಾಗ ಬೇಗ ಉಂಡೆ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಅಂತ ಏನಾದರೂ ಹೇಳಿ ಅಟ್ಲೀಸ್ಟು ಅಂತ ಹೇಳ್ತಾಯಿದ್ರೆ ಅವಳು ಕೇಳಲಿಲ್ಲ. ಜಸ್ಟ್ ಕ್ಯಾಮ್ರಾ ಮುಂದೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಲು. ನಾನಿಲ್ಲಿ ಬೇಗನೆ ಉಂಡೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾಕನೇ ಎತ್ತಿಟ್ಕೊಂಡಿದ್ದೀನಿ ಸೈಡಿಗೆ, ಯಾಕಂತಂದರೆ ಮತ್ತೆ ಬೇಕಾಗುತ್ತೆ. 1 kg ಅಷ್ಟಾದರೆ ಸ್ವಲ್ಪ ಬೇಗ ಒಣಗ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಪಾಕನ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಉಂಡೆಗಳನ್ನ ಬೇಗನೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ ಚೆನ್ನಾಗಿ ಬಂದಿದೆ ಉಂಡೆಗಳೆಲ್ಲ. ಅಷ್ಟಿತ್ತಿಗೆ ಇಷ್ಟು ಉಂಡೆ ಆಗಿದ್ದಾವೆ, ತಂಬಿಟ್ಟಾಗಿದೆ. ಇಷ್ಟು ಉಂಡೆ ಆಗಿದೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವಸ್ಥಾನಕ್ಕೆ ರೆಡಿಯಾಗಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ನಮ್ಮ ನಾದಿನಿಗೋಸ್ಕರ ಕಾಯ್ತಾ ಇದ್ದೀವಿ. ಅವರು ರೆಡಿ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ಈ ಸ್ಯಾರಿ ಉಟ್ಕೊಂಡಿದ್ದೀನಿ. ಇದರಲ್ಲಿ ಗೆಟ್ ರೆಡಿ ವಿತ್ ಮಿ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಹಾಕ್ತೀನಿ ಬೇಗನೆ, ನಾನು ಹೇಗೆ ರೆಡಿ ಅದೆ ಅಂತ. ಇದನ್ನು ಹಾಕ್ಕೊಂಡಿದ್ದು ಇಯರಿಂಗ್ಸೇ ನನಗೆ ಯಾಕೋ ಇದು ತೆಗಿಬೇಕು ಅಂತ ಅನ್ನಿಸ್ಲಿಲ್ಲ. ಈ ಇಯರಿಂಗ್ಸೇ ಮ್ಯಾಚ್ ಮಾಡಿದ್ದೀನಿ. ನೈಟ್ ಟೈಮೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ನೆಕ್ಕಿಗೆ ಏನೂ ಹಾಕ್ಕೊಂಡಿಲ್ಲ, ಸಿಂಪಲ್ಲಾಗಿರಲಿ ಸಾಕು ಅಂತ ಅಂದ್ಕೊಂಡಿದ್ದೀನಿ. ವಾಚು, ಆ ಕಡೆ ಸೈಡು ಬಳೆ, ಗೋಲ್ಡ್ ಬಳೆ ಅಷ್ಟೇ. ಜಾಸ್ತಿ ರೆಡಿಯಾಗಿ ಹೋಗಿಲ್ಲ, ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ರೆಡಿಯಾಗಿದೆ. ಇವಾಗ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ.
ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ನೋಡ್ತಾ ಇದ್ದರೆ ರಶ್ ನೋಡಿ ಎಷ್ಟೊಂದಿದೆ. ನಮಗೆ ಸ್ವಲ್ಪ ಗೊತ್ತಿರೋರು ಇದ್ದರು, ಹಾಗಾಗಿ ನಾವು ಫಾಸ್ಟಾಗಿ ದರ್ಶನ ಮುಗಿಸ್ಕೊಂಡು ಹೊರಗೆ ಕೂಡ ಬಂದ್ವಿ. ಹೊರಗೆ ಬಂದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ದೇವಸ್ಥಾನ ಸುತ್ತಲೂ ಜನ ನಿಂತಿದ್ದಾರೆ. ಹಾಗೆ ಲೈಟ್ ಅರೇಂಜ್ಮೆಂಟ್ ಕೂಡ ಈ ಸತಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಶಿವಾಲಯದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನೋಡ್ತಾನೇ ಇರಬೇಕು ಅನಿಸ್ತಿತ್ತು. ಹಾಗೆ ಜನ ಕೂಡ ದೇವರ ದರ್ಶನ ಮಾಡಿಕೊಂಡು ಎಲ್ಲರೂ ಬಂದು ಹೊರಗಡೆ ದರ್ಶನ ಕೂಡ ಪಕ್ಕದಲ್ಲೇ ಇರುವಂಥ ದೇವ್ರ ದರ್ಶನ ಕೂಡ ಮಾಡ್ತಾಯಿದ್ರು. ಹಾಗೆ ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ ನೋಡಿ. ನಾವು ಕೂಡ ಪ್ರಸಾದ ಇಸ್ಕೊಂಡು ಆಚೆ ಕಡೆಗೆ ಬಂದ್ವಿ. ಆಚೆ ಕಡೆಗೆ ಬಂದಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ದೇವಸ್ಥಾನದ ಹೊರಾಂಗಣ ಅಂತಾರಲ್ಲ ಆ ಪ್ಲೇಸು ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಯಕ್ಷಗಾನದ ಗೊಂಬೆಗಳೆಲ್ಲ ನಿಲ್ಲಿಸಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೆಲ್ಲ ಜನ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ನಾವು ಕೂಡ ಒಂದೆರಡು ಫೋಟೋಸು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನಿಮಗೂ ಲೈಟ್ ಅರೇಂಜ್ಮೆಂಟ್ ಎಲ್ಲ ಒಂದು ಸ್ವಲ್ಪ ನಿಮಗೆ ಸುತ್ತ ತೋರಿಸ್ಬಿಡ್ತೀವಿ, ನೀವು ನೋಡಿ. ದೇವಸ್ಥಾನಕ್ಕೆ ಹೋಗಿ ಈಗ ತಾನೇ ಮನೆಗೆ ಬಂದು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು, ಡ್ರೈ ಬೂಂದಿ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಬಿಟ್ಟು ಈಗ ಮನೆಗೆ ಸೀದಾ ಬಂದ್ವಿ. ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಓಕೆ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್. ನನ್ನ ಮಗಳ ಮಕ್ಕ ನೋಡಿ.